ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಹೆಗಡೆ ವಸಿಷ್ಠ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ನಿಮಗೆ ಗಾಜಿನ ಬಳೆಗಳಲ್ಲೇ ಹೇಗೆ ಬ್ಯಾಂಗಲ್ಸ್ನ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಒಂದೇ ಗಾಜಿನ ಬಳೆಗೆ ನಾವು ಸಿಲ್ಕ್ ಥ್ರೆಡ್ಗಳನ್ನು ಸುತ್ತೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ ಈ ಥರ ಮೂರು ಬಳೆಗಳನ್ನು ಹಾಕಿ ಗಮ್ನ ಸಹಾಯದಿಂದ ಅಂಟಿಸ್ಕೋಬೇಕಾಗತ್ತೆ. ನೋಡಿ, ಫೈನಲ್ ಆಗಿ ನಾನು ಯಾವ ರೀತಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಬನ್ನಿ ನಾವು ಯಾವ ರೀತಿ ಬ್ಯಾಂಗಲ್ಸ್ನ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ಮೊದಲಿಗೆ ನೀವು ಈ ಥರ ಒಂದು ಎಕ್ಸಾಮ್ ಪ್ಯಾಡ್ನ ತೊಗೋಬೇಕಾಗತ್ತೆ. ಈ ಥರ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ತೊಗೊಂಡು ಈ ಥರ ಒಂದು 30 ಎಳೆ ಥರ ನೀವು ಸುತ್ಕೋಬೇಕಾಗತ್ತೆ. ನೀವು ಈ ಥರ ಸುತ್ತಕೊಳ್ಳೋಕ್ಕೆ ನೀವು ಬೇರೆ ವಸ್ತುವನ್ನು ಯೂಸ್ ಮಾಡ್ಬೋದು, ಬಟ್ ನನ್ನ ಹತ್ರ ಇರೋದು ಎಕ್ಸಾಮ್ ಪ್ಯಾಡ್ ಆಗಿರೋದ್ರಿಂದ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನೊಂದು 30 ಎಳೆ ಬರೋ ಥರ ನಾನು ಸುತ್ಕೋತಾ ಇದ್ದೀನಿ. ಬನ್ನಿ ಈಗ ಬಳೆಗೆ ಯಾವ ರೀತಿ ಅದನ್ನು ಸುತ್ತೋದು ಅಂತ ತೋರಿಸ್ತೀನಿ ಬನ್ನಿ. ಈ ಥರ ನಾನು 3 ಹಾಕಿರೋದ್ರಿಂದ ಸ್ವಲ್ಪ ಅಗಲವಾಗಿ ಬರುತ್ತೆ. ಈಗ ನೋಡಿ, ಇದಕ್ಕೆ ಸ್ವಲ್ಪ ಗಮನ ಹಾಕ್ತೀನಿ. ನಿಮ್ಮ ಹತ್ರ ಯಾವ ಕಲರ್ ಸಾರಿ ಇದೆಯೋ ಆ ಕಲರ್ ಸಾರಿಗೆ ನೀವು ಈ ಬಳೆಗಳನ್ನು ನೀವು ಮ್ಯಾಚ್ ಮಾಡ್ಕೋಬೋದು. ನೋಡಿ, ಈಗ ದಾರಗಳನ್ನು ನಾನು ಹೇಗೆ ಫಿಕ್ಸ್ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಇದು ಗಾಜಿನ ಬಳೆಗಳಾಗಿರೋದ್ರಿಂದ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಯಾವ ರೀತಿ ನಾನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಟೈಟಾಗಿ ಮಾಡಬಾರ್ದು, ಯಾಕಂದರೆ ಗಾಜಿನ ಬಳೆಗಳಾಗಿರುತ್ತಲ್ವ, ಅದು ಒಡೆದೋಗೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಿಧಾನವಾಗಿ ನೀಟಾಗಿ ನೀವು ಮಾಡ್ತಾ ಹೋಗಬೇಕಾಗತ್ತೆ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಾಗಿರ್ತಾರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಾನಿಲ್ಲಿ ಎಕ್ಸಾಮ್ ಪ್ಯಾಡ್ ಯೂಸ್ ಮಾಡ್ತಾ ಇದು ಫುಲ್ ಬಳೆಗೆ ಆಗಲ್ಲ, ಸೊ ನೀವು 2 ಟೈಮ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇನ್ನೊಂದು ಟೈಮ್ನ ನಾನು ಅದೇ ಥರ ಸೇಮ್ ದಾರನೇ ಮಾಡ್ಕೊಂಡಿದ್ದೀನಿ. ಸೊ ನೀವು ಫಸ್ಟ್ ಹೇಗೆ ನೀವು ಗಮ್ ಹಾಕಿ ನೀವು ಅಟ್ಯಾಚ್ ಮಾಡಿದ್ದಲ್ವ, ಅದೇ ಥರ ಈ ಸೆಕೆಂಡ್ ಒನ್ ನೀವು ಮಾಡ್ಕೋಬೇಕಾಗತ್ತೆ. ಇದೇ ಥರ ನೀವು ಫುಲ್ ಬಳೆನ ಕಂಪ್ಲೀಟ್ ಮಾಡ್ಕೊಳ್ಳಿ. ಲಾಸ್ಟ್ ನಾವು ಅದನ್ನು ಫಿನಿಶ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಆ ಸೈಜ್ ಗೊತ್ತಾಗತ್ತಲ್ವ, ಎಷ್ಟಕ್ಕೆ ಫಿನಿಶ್ ಆಗುತ್ತೆ ದಾರ ಅಂತ, ಅಲ್ಲಿಗೆ ಕಟ್ ಮಾಡ್ಕೋಬೇಕು, ಗಮ್ನ ಹಾಕಿ ಅಂಟಿಸ್ಬೇಕಾಗತ್ತೆ. ಇದಕ್ಕೆ ನಾವೀಗ ಕುಂದನ್ ಸ್ಟೋನ್ಗಳಿಂದ ಡಿಸೈನ್ ಮಾಡೋಣ ಬನ್ನಿ. ಈ ಡಿಸೈನ್ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ, ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ನೋಡಿಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ನಾನಿದು ಸಿಂಪಲ್ಲಾಗಿ ಮಾಡಿದ್ದೀನಿ, ತುಂಬ ಗ್ರ್ಯಾಂಡಾಗಿ ನಾನು ಮಾಡಿಲ್ಲ.
ಗಾಜಿನ ಬಳೆಗಳಾಗಿರೋದ್ರಿಂದ ನೀವು ಇದನ್ನ ಹಿಡ್ಕೋಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಹಿಡ್ಕೋಬೇಕಾಗತ್ತೆ, ಇದು ಒಡೆದು ಹೋಗಬಾರ್ದು. ಅದಕ್ಕಾಗಿ ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ಕೊ ಬನ್ನಿ.